ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ವಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವು ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಲೇಡೀಸ್, ಹೆಣ್ಮಕ್ಳು ಅಂದ್ರೇ ಒಂದು ಶಕ್ತಿ, ಒಂದು ಪವರ್. ಏನು ಹೇಳಿದ್ರೂ ಕಡಿಮೆನೆ. ಹೆಣ್ಮಕ್ಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಒಂದು ಹೆಣ್ಣು ಇಲ್ಲ ಅಂದರೆ ಆ ಮನೆ ಕಳೆನೇ ಇಲ್ಲ ಅಂದ್ಕೊಂಬಿಡಿ, ಆ ಥರ ಆಗುತ್ತೆ ಅಲ್ವಾ. ಸೊ ಏನೇ ಆದ್ರೂ ಯಾವುದೇ ರೂಪದಲ್ಲಾಗಲಿ, ಒಂದು ಮಗಳ ರೂಪದಲ್ಲಾಗಲಿ, ಒಂದು ಅಮ್ಮನ ರೂಪದಲ್ಲಾಗಲಿ, ಹೆಂಡತಿ ಆಗಲಿ, ತಂಗಿ ಆಗಲಿ, ಒಟ್ಟು ಒಂದು ಹೆಣ್ಣು ಆ ಮನೇಲಿ ಇರಲೇಬೇಕು. ಯಾವುದೇ ರೂಪದಲ್ಲಾಗಲಿ, ಒಟ್ಟು ಒಂದು ಹೆಣ್ಣಿದ್ರೇ ಆ ಮನೆಗೆ ಕಳೆ ಅಂತಲೇ ಅಲ್ವಾ. ಹೇಗೆ ಹೊಸಲಿಗೆ ರಂಗೋಲಿ ಶೋಭೆನೋ ಹಾಗೆ ಒಂದು ಮನೆಗೆ ಹೆಣ್ಣು ಇರಲೇಬೇಕು. ಕಳ್ಸೋಕ್ಕೆ ಹೆಂಗೆ ಕಾಯಿ ಶೋಭೆನೋ ಹಾಗೆ ಹೆಣ್ಣು ಇರಲೇಬೇಕು. ಈಗ ನನಗೆ ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಮಾತಾಡೋಕ್ಕೆ, ನಾನು ಹಾಗೆ ಮಾತಾಡ್ತಿರ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ದಿನದ ಬಗ್ಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರು ಎವ್ರಿ ಇಯರ್ ಏನಾದರೂ ಒಂದು ಸ್ಮಾಲ್ ಆದರೂ ಗಿಫ್ಟ್ ಕೊಡ್ತಾರೆ. ಆಮೇಲೆ ಇಲ್ಲ ಅಂದರೆ ಅಟ್ಲೀಸ್ಟ್ ನನಗೆ ಏನು ಇಷ್ಟನೋ ಅದು ತಿನ್ನಿಸ್ತಾರೆ, ಇಲ್ಲ ಏನಾದರೂ ತಂದು ಕೊಡ್ತಾರೆ. ಬಟ್ ಏನಾದರೂ ಈ ಥರ ಸಣ್ಣ ಪುಟ್ಟ ಅದರಲ್ಲೇ ಇರ್ತಿತ್ತು. ಬಟ್ ಈ ಸತಿ ಮಾತ್ರ ತುಂಬಾ ಸ್ಪೆಷಲ್ಲು. ಬೆಳಗ್ಗೆನೇ ನನಗೆ ಫೋನ್ ಮಾಡಿ ವಿಶ್ ಮಾಡಿ, ಏನಾದರೂ ತೊಗೊಂಡು ಬಾ ಹೋಗು ಅಂತ ಹೇಳಿದರು. ಸಡನ್ನಾಗಿ ಹೇಳ್ತಿದ್ದಾರೆ, ಏನು ತೊಗೋಬೇಕಂತ ತೋಚೋದು ಇಲ್ಲ. ಬೇರೆ ಟೈಮಲ್ಲಿ ನಾವು ಹೆಂಗೆ ನೋಡಿ, ಅದು ಕೊಡ್ಸಲ್ಲ ಇದು ಬೇಕು ಅದು ಬೇಕು ಅಂತಿರ್ತೀವಿ. ಈಗ ಅವರಾಗೆ ತೊಗೋ ಅಂದಾಗ ನಮಗೇನು ತೊಗೊಳಕ್ಕಾಗಲ್ಲ. ಹೇಗೆ ಅಲ್ವಾ ವಯಸ್ಸು ವರ್ಷ. ಅವ್ರು ಕೊಡಿಸು ಅಂದಾಗ ಕೊಡಿಸಲ್ಲ, ನಾವು ತಗೋ ಅಂದಾಗ ನಾವು ತೊಗೊಳಲ್ಲ. ಸೊ ಈ ವಿಡಿಯೋನಲ್ಲಿ ಹಾಕ್ತೀನಿ ನಿಮಗೆ ಎಲ್ಲೋಗಿ ಏನು ತೊಗೊಂಡೆ ಅಂತ. ಸಿಂಪಲಾಗಿ ರಾಧಾಕೃಷ್ಣ ಜ್ಯುವೆಲರ್ಸು ಎಲ್ಲರಿಗೂ ಗೊತ್ತೇ ಇದೆ, ವಿಜಯಲಕ್ಷ್ಮಿ ರೋಡಲ್ಲಿ, ದಾವಣಗೆರೆಯಲ್ಲಿರೋರಿಗೆ ಅಫ್ಕೋರ್ಸ್ ಗುಪ್ತಾ ಗೋಲ್ಡ್ ಪ್ಯಾಲೇಸ್ ಎಲ್ಲರಿಗೂ ಗೊತ್ತು. ಅದ್ರ ಪಕ್ಕನೇ ಇರೋದು, ಕ್ಲೋಸ್ ಇತ್ತು ಗುಪ್ತಾ ಗೋಲ್ಡ್ ಪ್ಯಾಲೇಸು. ಸೊ ಅಲ್ಲಿ ಹೋಗಿ ಮುದ್ದಾದ ಒಂದು ಫಿಂಗರ್ ರಿಂಗ್ನ ತೊಗೊಂಬಂದೆ. ನಾನು ಜಾಸ್ತಿ ನೋಡೋಕ್ಕೆ ಹೋಗಲೇ ಇಲ್ಲ. ಇದು ನನಗೆ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ 1-2-3 ನೋಡಿದೆ. ಇದು ಭಾಳನೇ ಇಷ್ಟ ಆಯಿತು ಮತ್ತು ಪರ್ಫೆಕ್ಟ್ ಆಯಿತು ಅದು ರಿಂಗು. ಸೊ ನೋಡಿ, ಹಾರ್ಟ್ ಒಳಗಡೆ ಹಾರ್ಟು. ಇದು ಸಚಿನಿನ ಹಾರ್ಟು, ಇದು ಲಕ್ಷ್ಮಿ ಹಾರ್ಟು. ಅವರ ಹಾರ್ಟ್ ಒಳಗೆ ನನ್ನ ಹಾರ್ಟು. ಚೆನ್ನಾಗಿದೆ ಅಲ್ವಾ? ಸೊ ನಾನು ತೊಗೊಂಡ್ಬಂದೆ, ಹಾಗೆ ಹೋಗಿ ತೊಗೊಂಡ್ಬಂದೆ. ಮತ್ತು ಈಗ ಒಂದು ಸ್ವಲ್ಪ ಬ್ರೀಫಾಗಿ ಹೋಗೋಣಂತೆ. ಈಗ ಹೆಣ್ಮಗಳು ಹುಟ್ಟಿ ಅವಳು ದೊಡ್ಡವಳಾಗಿ, ಅವಳಿಗೆ ಅಲ್ಲಿಂದ ಜರ್ನಿ ಒಂಥರ ಕಷ್ಟನೂ ಅನ್ಬೋದು, ಒಂಥರ ಹೂ ಅರಳ್ದಂಗೆನೂ ಅನ್ಬೋದು, ಹೌದಾ. ಒಂಥರ ಋತುಮತಿ ಆಗೋದು ಭಾಳನೇ ಇಂಪಾರ್ಟೆಂಟ್ ಹೆಣ್ಮಗಳಿಗೆ. ಸೊ ಆವಾಗಿಂದ ಅವಳದು ಒಂದು ವೇ ಆಫ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಅವಳು ಪುಟ್ಟ ಮಗುವಾಗಿರ್ತಾಳೆ, ಆಮೇಲೆ ಅವಳು ದೊಡ್ಡವಳಾಗ್ತಾಳೆ. ಆಮೇಲೆ ಅವಳಿಗೆ ಸ್ವಲ್ಪ ದೊಡ್ಡವಳಾದಮೇಲೆ ಟೀನೇಜಿಗೆ ಬಂದಮೇಲೆ ಅವಳ ಮೇಲೆ ತುಂಬಾ ಕಣ್ಣಿಡಬೇಕಾಗತ್ತೆ. ನನ್ನ ಜರ್ನಿನೇ ನಾನು ಹೇಳ್ತೀನಿ, ಆಯಿತಾ. ಯಾಕಂದರೆ ಬೇರೆಯವ್ರಿಗೆ ಹೋಲಿಸ್ಕೊಂಡು ಹೇಳೋದು ಬೇಡ ಅಲ್ವಾ. ಸೊ ನನ್ನ ಜರ್ನಿನೇ ನಾನು ಹೇಳ್ಕೊತ ಬರ್ತೀನಿ, ಆಯಿತಾ. ಈಗ ನಾನು ಎಕ್ಸಾಂಪಲ್ ಹೇಳ್ಕೊತ ಹೋಗೋಣ ಅಂದ್ಕೊಂಡೆ, ಯಾಕೋ ನನಗೆ ಸರಿ ಅನಿಸ್ತಿಲ್ಲ. ಇನ್ನೊಬ್ರ ಬಗ್ಗೆ ಯಾಕೆ ಮಾತಾಡೋದು, ಹೌದಾ. ನನ್ನ ಬಗ್ಗೆನೇ ನಾನು ಮಾತಾಡ್ಕೊಳ್ಳೋಣ. ಸೊ ನಾನು ಹುಟ್ಟಿದ್ದು ಜೂನ್ ತಿಂಗಳಲ್ಲಿ ಹುಟ್ಟಿದೆ. ಒಂದು ಫುಲ್ಲು ಟಾಮ್ ಬಾಯ್ ಥರನೇ ನಾನು ಇದ್ದಿದ್ದು. ಇವಾಗಿರೋದು ಹಾಗೇ ಇದ್ದೆ. ಆಮೇಲೆ ನನ್ನ ಪಪ್ಪ ಅಂದರೆ ನನಗೆ ಪಂಚಪ್ರಾಣ. ಅವರಂದ್ರೆ ನನ್ನ ಜೀವ, ನಾನಂದರೆ ಅವ್ರಿಗೆ ಜೀವ. ನಮ್ಮ ಪಪ್ಪ ಮುಂಚೆ ಈ ಥರ ಕೆಲಸಕ್ಕೆ ಟ್ರೈಲರಿಂಗ್ ಮಾಡ್ತಿದ್ರಲ್ವ. ಸೊ ನಮ್ಮ ಮಾಮ ಅವರು
ನಮ್ಮ ಅತ್ತೆ ಗಂಡ ಚಿತ್ರದುರ್ಗದಲ್ಲಿದ್ದರು. ಸೊ ಅವ್ರ ಹತ್ರ ಒಂದು 6 ಮಂತ್ಸ್ ಸ್ಟಿಚಸ್ ಮಾಡೋದು, ಇಲ್ಲ ಸೂರತ್ತಿಗೆಲ್ಲ ಸ್ಟಿಚಸ್ ಮಾಡೋಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿದ್ರು ಪಾಪ. ಬಟ್ ನಾನು ಹುಟ್ಟಿದಾಗಿಂದ ಅವ್ರಿಗೇನು ಅನ್ನಿಸ್ತೋ ಏನೋ ಎಲ್ಲೂ ಅವ್ರ ಮನೆ ಬಿಟ್ಟು ಹೋಗಲಿಲ್ಲ. ಮುಂಚೆ ಎಲ್ಲ ಟೈಲರಿಂಗ್ ಶಾಪ್ ಎಲ್ಲ ಮಾಡ್ತಿದ್ರು. ಸೊ ಸರ್ಟನ್ ಆಫ್ ಪ್ರಾಫಿಟ್ ಆಯಿತು, ಸರ್ಟನ್ ಆಫ್ ಲಾಸ್ ಆಯಿತು. ಆಮೇಲೆ ಏನೇನೋ ಅವರು ಸ್ಟೋರೀಸ್, ಸುಮ್ಮನೆ ಯಾಕೆ ಅವೆಲ್ಲ ಕೆದ್ಕದೌದಾ, ಅದೆಲ್ಲ ಬೇಡ ಈಗ. ಅಕ್ಕ ಅಣ್ಣ ಹುಟ್ಟಿದ್ಮೇಲೆ ಆಮೇಲೆ ನಾನು ಒಂದು 11 ಇಯರ್ಸಿಗೆ ನಾನು ಹುಟ್ಟಿದೆ. ಆಮೇಲೆ ನಾನು ಹುಟ್ಟಿದ ಮೇಲೆ ಅಂತೂ ನಮ್ಮ ಪಪ್ಪ ಎಲ್ಲೂ ನನಗೆ ಬಿಟ್ಟು ಹೋಗಲಿಲ್ಲಂತೆ. ನನಗಿದೆಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮರು ಹೇಳಿದಂಥ ಸ್ಟೋರೀಸು. ಸೊ ನಾನು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಇದು ನಿಜಾನೇ, ಮತ್ತು ಸ್ಟೋರಿ ಅಂದ್ರೆ ಮತ್ತು ಕಟ್ಟುಕತೆ ಅಂದ್ಕೋಬೇಡ್ರಿ, ನಿಜಾನೇ. ಆಮೇಲೆ ಸರ್ಟನ್ ಆಫ್ ಏಜ್ ಆದಮೇಲೆ 7th ಸ್ಟ್ಯಾಂಡರ್ಡಿಗೆ ಸೊ ನಾನು ದೊಡ್ಡೋಳಾದೆ. ಸೊ ಏನು ಫಂಕ್ಷನ್ ಏನು ಅಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ, ಸಿಂಪಲಾಗಿ ಯಾರಿಗೂ ಪಬ್ಲಿಕ್ಕು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಮ್ಮ ಅಜ್ಜಿ ನನಗೆ ಬಿಡಲಿಲ್ಲ, ಹಾಗೆ ಬಿಡೋಕ್ಕೆ ಬರಲ್ಲ ಅಂತ ಹೇಳಿ ಮತ್ತೆ ಮನೆಗೆ ಎಲ್ಲ ನಮ್ಮನೆ ಐಟಮ್ಸ್ ತಂದು, ಆಮೇಲೆ ಒಂದು ಅರ್ಧ ತೊಲೆದೇನೋ ಸರ ಅನಿಸುತ್ತೆ, ಮೇ ಬಿ ಸರ ಕೊಡಿಸಿದ್ರು ಅಜ್ಜಿ. ಅರ್ಧ ತೊಲೆದು ಸರ ಬರುತ್ತಲ್ಲ, ಸರ ಕೊಡಿಸಿದ್ರು ಅಜ್ಜಿ. ಆಮೇಲೆ ಒಂದೇನೋ ಬಸವ ಜಯಂತಿಗೆ ಅಮ್ಮ ಅಣ್ಣ ಇಬ್ಬರಲ್ಲಿ ಯಾರೋ ಒಬ್ಬರು, ಅಣ್ಣನೋ ಅಪ್ಪಾಜಿನೋ ಗೊತ್ತಿಲ್ಲ, ಆ ಸರಕ್ಕೆ ಲಾಕೆಟ್ ಕೊಡಿಸಿದ್ರು ನನಗೆ. ಸೊ ನಂದೊಂದು ಸೆಟ್ ಆಗಿತ್ತು. ಆಮೇಲೆ ಪಪ್ಪ ಇಯರಿಂಗ್ಸ್ ಕೊಡಿಸಿದ್ರು, ಅದೆಲ್ಲ ಆಗ್ತಿತ್ತು. ಆಮೇಲೆ 10th ಸ್ಟ್ಯಾಂಡರ್ಡಿಗೆ ಬಂದೆ. 10th ಸ್ಟ್ಯಾಂಡರ್ಡಿಗೆ ಒಂಥರ ಫುಲ್ಲು ಮೈಂಡ್ ಎಲ್ಲೂ ಮಗಳದು ಡೈವರ್ಟ್ ಆಗಬಾರ್ದು ಅಂತ ತುಂಬ ಕೇರಲ್ಲಿ ನೋಡ್ಕೊತಾ ಇದ್ದರು. ಪಪ್ಪ ಎಷ್ಟು ಕೇರ್ ಮಾಡ್ತಿದ್ರು ಅಂದರೆ, ನಮ್ಮ ಮನೆ ಇದ್ದಿದ್ದು ದೇವರಾಜ ಅರಸ್ ಬಡಾವಣೆಯಲ್ಲಿ. ಅಂದರೆ ಫಸ್ಟು ನಾವು BS ಚನ್ನಬಸಪ್ಪ ಅಂಗಡಿ ಹತ್ರ ಇದ್ವಿ. ಆ ಮನೆ ಸೇಲ್ ಮಾಡಿ ದೇವರಾಜ ಅರಸ್ ಬಡಾವಣೆಗೆ ಹೋಗ್ತಿದ್ವಿ. ನಾನು ಏನದು ಟ್ಯೂಷನ್ ಹೋಗ್ತಿದ್ದಿದ್ದು ಬೆಳಗ್ಗೆ, SLC ಅಲ್ವಾ, ಟ್ಯೂಷನ್ 3 ಸಬ್ಜೆಕ್ಟಿಗೆ ಕಟ್ಟಿದ್ವಿ. ಅರಳಿ ಮರದ ಹತ್ರ ಹೋಗಬೇಕಿತ್ತು ಟ್ಯೂಷನಿಗೆ. ಅಪ್ಪಾಜಿ ನನಗೆ ಹೊಂಡಾ ಸರ್ಕಲ್ ತನಕ ಡ್ರಾಪ್ ಮಾಡ್ತಿದ್ರು. ಆಮೇಲೆ ಅಲ್ಲಿಂದ ನಾನು ಹೋಗ್ತಿದ್ದೆ, ಫ್ರೆಂಡ್ಸ್ ಬರ್ತಿದ್ರು, ಅಲ್ಲಿಂದ ನಾನು ಹೋಗ್ತಿದ್ದೆ. ಆಮೇಲೆ ಸಾಯಂಕಾಲನೂ ಅಲ್ಲಿ ಬಂದು ನಿಂತ್ಕೊತಿದ್ರು ವಸಂತ ಟಾಕೀಸ್ ಹತ್ರ. ವಸಂತ ಅಡ್ಲ, ಶಿವಾಲಿ ಟಾಕೀಸ್ ಹತ್ರ, ಶಿವಾಲಿ ಸ್ವಲ್ಪ ಭಾಳ ವರ್ಷ ಆಯ್ತಲ್ಲ, ಮರ್ತೋದಂಗೆ ಆಗ್ಬಿಟ್ಟಿದೆ. ಶಿವಾಲಿ ಟಾಕೀಸ್ ಹತ್ರ ಬಂದು ನಿಂತ್ಕೊತಾ ಇದ್ರು. ಅಲ್ಲಿಂದ 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ತನಕ ಹೀಗೆ ನಾನು ನಮ್ಮ ಪಪ್ಪ ಇದ್ದಿದ್ದು ಜೊತೆಗೆ. ಅಂದರೆ ಯಪ್ಪ ಹೇಳಬಾರ್ದದು. ಲಾಸ್ಟ್ ಡೇ ಆಫ್ ಪಪ್ಪಾನು ನಾನು ಕೈ ಮೇಲೆ ಹಿಂಗೆ, ಪಪ್ಪನ ಕೈ ಮೇಲೆ ಮಲಗೋದು, ಕೈ ಮೇಲೆ ಇರೋದು. ಒಟ್ಟೇನೋ ಅದು ಹೆಣ್ಮಕ್ಳಿಗೆ ತಂದೆ ಅಂದರೆ ಪ್ರೀತಿ ಅಷ್ಟು ಇದು. ನಾನು ಹೋಗಿ ಅವ್ರ ಮೆಷಿನ್ ಹತ್ರ ನಿಂತ್ಕೊಂಡ ತಕ್ಷಣ ಗೊತ್ತಾಗ್ಬಿಡ್ತಿತ್ತು, ಇವಳು 1 ರೂಪಾಯಿ ಚೇಂಜಿಗೆ 2 ರೂಪಾಯಿ ಚೇಂಜಿಗೆ ಬಂದಿದ್ದಾಳೆ, ಏನಾದರೂ ತಿನ್ನಕ್ಕೆ ಕೊಡಬೇಕು ಅಂತ ಮೆಲ್ಲಗೆ ಸರಿಸ್ತಿದ್ರು. ಅದು ಅಮ್ಮಂಗೆ ಗೊತ್ತಾಗಬಾರ್ದು ಅಂತ. ಈ ಥರ ಎಲ್ಲ ಕ್ಯೂಟ್ ಮೆಮೊರೀಸ್ ತುಂಬ ಇದೆ ಪಪ್ಪನ ಜೊತೆ. ಆಮೇಲೆ ಸಡನ್ಲಿ ಒನ್ ಡೇ ಪಪ್ಪ ಪಾಸ್ಡ್ ಅವೇ, ನಮ್ಮನ್ನು ಬಿಟ್ಟು ಹೋದರು. ಸಡನ್ಲಿ ಹೊಲಿತಿದ್ದ ಮನುಷ್ಯ, ರೂಟೀನ್ ಚೆಕಪ್ಪಿಗಂತ ಹೋಗಿದ್ದು. ನಾನು ಫಸ್ಟ್ PU ಇದ್ದೆ. January 17ಗೆ ಪಪ್ಪ ನಮಗೆ ಬಿಟ್ಟು ಹೋದರು. ಹಾರ್ಟ್ ಅಟ್ಯಾಕ್ ಆಯಿತು ಅವರಿಗೆ. ಅದು ಎಲ್ಲ ಮಷಿನೆಲ್ಲ ನೋಡಿ ಅವರಿಗೆ ಫಸ್ಟ್ ಟೈಮ್ ಅಲ್ವಾ, ಸೊ ಅದೇನೂ ಅವ್ರಿಗೆ ತೋಚಲೇ ಇಲ್ಲ, ನಮ್ಮನ್ನು ಬಿಟ್ಟು ಹೋದರು. ಆ ಪ್ಲೇಸಿಗೆ ರಿಪ್ಲೇಸ್ ಆಗಿ ನನಗೆ ಆವಾಗ ನಮ್ಮ ಮನೆಯವರು ಸಿಕ್ಕಿದ್ದು. ಒಂದು ನಿಮಿಷ. ಸೊ ಆ ಪ್ಲೇಸಿಗೆ ರಿಪ್ಲೇಸ್ ಆಗಿ ಸಚಿನ್ ಅವ್ರು ಬಂದರು. ನನ್ನ ಜೀವನದಲ್ಲಿ ಒಂದು ಹೊಸ ಬೆಳಕಾಗಿ ಬಂದರು ಅಂತಲೇ ಹೇಳ್ಬೋದು. ಯಾಕಂದರೆ ಪಪ್ಪ ಹೋದ್ಮೇಲೆ ತುಂಬಾ ಡಿಪ್ರೆಷನಿಗೆ ಹೋಗಿದ್ದೆ ನಾನು. ಆ್ಯಕ್ಚುಲಿ ನಾನು ಫಸ್ಟ್ ಇಯರ್ PU ಎಕ್ಸಾಮ್ ಬರದೇ ಇಲ್ಲ ಅಂತಲೇ ಅಂದ್ಕೊಳ್ರಿ. ಏನು ಹೋಗಿ ರೈಟ್ ಮಾರ್ಕ್ ಹಾಕಿ ಅಟೆಂಡೆನ್ಸ್ ಹಾಕಿ ಬರ್ತಾಯಿದ್ದೆ ಏನೋ, ನನಗೆ ಅಷ್ಟು ಸರಿಯಾಗೂ ನೆನಪಿಲ್ಲ. ಏನು ಲಾಸ್ಟಿಗೆ ಹೋಗಿ ಬರ್ದನೋ ಗೊತ್ತಿಲ್ಲ. ನಾನು ಅದು PU ಎಕ್ಸಾಮ್ ಬರದೇ ಇಲ್ಲ. ಹಾಗೆ ನನಗೆ ಇವರ ಗ್ಯಾರಂಟಿ ಮೇಲೆ ನನಗೆ ಪಾಸ್ ಮಾಡಿದರು.
ನಮ್ಮ ಮನೆಯವರ ಪರಿಚಯಸರೇ ಇದ್ದಿದ್ದು, ತುಂಬ ಪರಿಚಯಸರು. ಸೊ ಅವಳು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾಳೆ ಸರ್ ಅಂತ ಹೇಳಿದ್ದಕ್ಕೆ, ಸೊ ಇಟ್ಸ್ ಓಕೆ ಅಂತ ಹೇಳಿ ಪಾಸ್ ಮಾಡಿದ್ದದು. ಫಸ್ಟ್ ಪಿ ಯು ನಂದು ಅಷ್ಟು ಕೆಟ್ಟದಾಗಾಯಿತು. ಯಾಕಂದರೆ ಅದು ಓದೋಕ್ಕೆ ನನಗೆ ಇಂಟ್ರೆಸ್ಟೇ ಇದ್ದಿದ್ದಿಲ್ಲ. ಪಪ್ಪ ಹೋಗಿದ್ದದು ಡಿಪ್ರೆಷನಲ್ಲಿ, ನಾನು ಏನೂ ಹೋಗಿಲ್ಲ. ಯಾಕಂದರೆ ಜನವರಿಯಲ್ಲಿ ಪಪ್ಪ ಪಾಸಾಗಿದ್ದು, ಬಿಟ್ಟು ಹೋಗಿದ್ದು ಫೆಬ್ರವರಿಗೆ ಎಕ್ಸಾಮ್ ಇದ್ದಿದ್ದು. ಪಿ ಯು ಎಕ್ಸಾಮ್ ಎಲ್ಲ ಫೆಬ್ರವರಿಗೆ ಇರುತ್ತಲ್ಲ. ನನಗೆ ಅದು ನಿಜವಾಗ್ಲೂ ಅದು ಏನು ಬರ್ದ್ನೋ ಏನೋ ಹೋಗೇ ಇಲ್ಲ ಅನ್ಕೊತೀನಿ. ನಾನು ಅಂದ್ಕೊಂಡಂಗೆ ಹೋಗೇ ಇಲ್ಲ ನಾನು. ಹಾಗೆ ಪಾಸ್ ಮಾಡಿದ್ದಾರೆ. ಆಮೇಲೆ ಪಿ ಯುನಲ್ಲಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಪರ್ಸೆಂಟೇಜ್ ಬಂತು. ಅದೂ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಮತ್ತು ಡಿಗ್ರಿಯಲ್ಲಿ ಪಿಕಪ್ ಆದೆ. ಹೀಗಿದ್ರೆ ಆಗಲ್ಲ, ನಾನು ಈ ಥರ ಅಲ್ಲ ಅಂತ ಹೇಳಿ ಇವರು ಸ್ವಲ್ಪ ಮೋಟಿವೇಟ್ ಮಾಡ್ತಾಯಿದ್ರಲ್ವ, ಆವಾಗ ಮತ್ತೆ ಪಿಕಪ್ ಆದೆ. ಸೊ ನನ್ನ ಮದುವೆ ಆಗಿದ್ದು 2016 ಸೊ ಆವಾಗಿಂದ ಲೈಫ್ ತುಂಬಾ ಕಲರ್ಫುಲ್ಲಾಗಿ, ತುಂಬಾ ಚೆನ್ನಾಗಿ ಇಲ್ಲಿವರೆಗೂ ನನಗೇನು, ನಾನಿನ್ನೂ ಅಂದ್ಕೊತಾ ಇರ್ತೀನಿ, ಆವಾಗಲೇ ತಂದುಕೊಟ್ಟಿರ್ತಾರೆ. ಸ್ವಲ್ಪ ಒಂದು 2-3 ಇಯರ್ಸ್ ಸ್ವಲ್ಪ ಸ್ಟ್ರಗ್ಲಿಂಗ್ ಪೀರಿಯಡ್ಸ್ ಇತ್ತು, ಇಲ್ಲ ಅಂತಿಲ್ಲ. ಬಟ್ ನನ್ನ ಲೈಫಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅಫ್ಕೋರ್ಸ್ ಡೆಲಿವರಿ ಆಗಿದ್ದಂತಲೇ ಹೇಳ್ಬೋದು. ಡೆಲಿವರಿ ಆಗೋದು ಹೆಣ್ಮಕ್ಳಿಗೆ ಅದು ಪುನರ್ಜನ್ಮನೇ ಅಂತಲೇ ಹೇಳ್ಬೋದು. ಗೋಲು ಹುಟ್ಟಿದಾಗ ನನಗೆ ಅಷ್ಟೇನೂ ಅನಿಸ್ಲಿಲ್ಲ. ಹೇಗೋ ಅದು ಸಿಸರಿನ್ ಆಯಿತು. 5 ಡೇಸ್ ಆದಮೇಲೆ 1 ಮಂತ್ ರಿಕವರ್ ಆಗಿ 7 ಮಂತ್ಸ್ ತನಕನೂ ಬಾಣಂತನ ಮಾಡ್ಕೊಂಡಿದ್ದು ನಾನೇ ಅಂದ್ಕೊಳ್ತೀನಿ. ಆರಾಮಾಗಿದ್ದೆ. ಮಮ್ಮಿನೇ ಬಂದಿದ್ರಲ್ವ, ಸೊ ಆರಾಮಾಗಿ 7 ಮಂತ್ಸ್ ತನಕನೂ ಬಾಣಂತನ ಎಲ್ಲ ಮಾಡಿಕೊಂಡು ಆರಾಮಾಗಿ ಮಸ್ತಾಗಿದ್ದೆ. ಬಟ್ ಶಮ್ಮು ಟೈಮಲ್ಲಿ ನನಗೆ ಅದೇನಾಗಿತ್ತೋ ಏನೋ, ಬಟ್ ನಾನು ಫ್ಯಾಟ್ ಇರೋದಕ್ಕೆ ಅದು ಸ್ಟಿಚಸ್ ಒಣಗಿದ್ದಿಲ್ಲ. ವೂಂಡ್ ಗ್ಯಾಪ್ ಆಗಿ ಅದು ಇನ್ನೊಂದು ಸತಿ ರೀಸ್ಟಿಚ್ ಮಾಡಿ, ಅದಂತೂ ನಿಜವಾಗ್ಲೂ ಪುನರ್ಜನ್ಮನೇ ಅಂತಲೇ ಹೇಳ್ಬೋದು ನನಗೆ. ಇನ್ನೇನು ಅದು ಆಗೋದೇ ಇಲ್ಲ ಏನೋ ಅಂತ ಅಷ್ಟು ಇದರಲ್ಲಿ. ನಾರ್ಮಲ್ ಇರೋ ಹೆಣ್ಮಕ್ಳಿಗೆ ವೂಂಡ್ ಗ್ಯಾಪ್ ಆದರೂ ಅದನ್ನು ಹೀಲ್ ಆಗುತ್ತೆ, ಬಟ್ ನನಗೆ ಹೀಲ್ ಆಗ್ತಾನೇ ಇದ್ದಿದ್ದಿಲ್ಲ ಅದು. ಸೊ ನಾನದು ಫುಲ್ಲು ಒಣಗಿಸ್ಬೇಕಂದ್ರೆ ಫ್ಯಾನ್ ಹಚ್ಚಲೇಬೇಕು. ಬಾಣಂತಿಯರು ಯಾರಾದರೂ ಫ್ಯಾನ್ ಹಚ್ತಾರ, ಬಟ್ ಹಚ್ಚಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಹಚ್ಚಿ ಆಮೇಲೆ ಹೆಂಗೋ ಅದು ಕ್ಯೂರ್ ಆಯಿತು, ಥ್ಯಾಂಕ್ ಗಾಡ್. ಬಟ್ ಆ ಟೈಮಲ್ಲಿ ನಮ್ಮ ಮನೆಯವ್ರನ್ನ ಮಾತ್ರ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದರು ನನಗೆ. ಒಂದು ಏನೇ ಪ್ರತಿಯೊಂದು ಆಗಲಿ ಬಾಣಂತನದ್ದು. ಯಾಕಂದರೆ ಅಮ್ಮ ಪಾಪಂಗೆ ನೋಡ್ಕೊತಿದ್ರು, ಅಡುಗೆ ಮಾಡ್ತಿದ್ರು. ಅಷ್ಟರಲ್ಲೇ ಅಮ್ಮಂಗೆ ಎಷ್ಟು ಟೈಮ್ ಆಗ್ತಿತ್ತು. ಇದೂ ನಂದು ಮಾಡಬೇಕಂದ್ರೆ ನಾನೇ ಅಮ್ಮಂಗೆ ಹೇಳ್ತಿದ್ದೆ, ಇವ್ರು ಮಾಡ್ತಾರೆ ಬಿಡು ಅಂತ. ಪಾಪ ಇವರು ಅಮ್ಮಂಗೆ ಏನೂ ಕೆಲಸ ಹಚ್ತಿದ್ದಿಲ್ಲ, ಇವರೇ ಮಾಡ್ತಿದ್ರು. ಏನೋ ಒಟ್ಟು ಹೇಗೋ ಹೀಲ್ ಆದೆ. ಬಟ್ ಈಗ ಆರಾಮಿದ್ದೀನಿ. ಬಟ್ ನನಗೆ ಸುಮ್ಮನೆ ಕುತ್ಕೊಳಕ್ಕಂತೂ ಆಗಲ್ಲ. ಈಗ ನೋಡಿ, ಪಾರ್ಲರ್ ಮಾಡಿದೆ, ಈಗ ಪ್ರೆಸೆಂಟ್ ಟ್ಯೂಷನ್ ಮಾಡ್ತಾಯಿದ್ದೀನಿ. ಈ ಥರ ಹೆಣ್ಮಕ್ಳು ಆಗಿ ಸುಮ್ಮನೆ ಕೂರೋಕ್ಕಂತೂ ಆಗಲ್ಲ. ಮನೇಲಿ ಬರೀ ಅಡುಗೆ ಮಾಡ್ಕೊತ, ಬರೀ ಮಕ್ಕಳದು ಗಂಡಂದು ಸೇವೆ ಮಾಡ್ಕೊತ ಅದು ಮಾತ್ರ ಇಡೋಕ್ಕಾಗಲ್ಲ. ನಮ್ಮ ಮನೆಯವ್ರು ಅದೇ ಅನ್ನೋದು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ನನಗೆ ನೀನು ಸಪೋರ್ಟ್ ಮಾಡಬೇಕು, ನಾನು ಮಾಡ್ತೀನಿ ನೀನು ಮಾಡಬೇಕು, ಆವಾಗೇ ನಾವು ಒಂದು ಲೆವೆಲಿಗೆ ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಅದು 100ಗೆ 1000% ನಿಜ. ಇಬ್ಬರು ಹಾಗೇ ಇರಬೇಕು, ಇಬ್ಬರು ಹಾಗೇ ದುಡಿತಿರಬೇಕು, ಹಾಗೆ ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರಬೇಕು. ಬಟ್ ನಮ್ಮ ಮನೆಯವ್ರು ಮಾತ್ರ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಏನಕ್ಕಾದರೂ ಆಗಲಿ, ನಾನು ಇದು ಮಾಡಬೇಕು, ಈಗ ಯೂಟ್ಯೂಬ್ ಮಾಡ್ಬೇಕಂತಲೇ ಅಂದ್ಕೊಳ್ರಿ, ಇದಕ್ಕೂ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲ ನಾನು ಪಾರ್ಲರ್ ಮಾಡಬೇಕು ಅಂದ್ರೆ ಅದಕ್ಕೂ ಎಷ್ಟು ಸಪೋರ್ಟ್ ಮಾಡಿದರು. ಎಲ್ಲದಕ್ಕೂ, ಈಗ ಟ್ಯೂಷನ್ ಮಾಡ್ತೀನಿ ಅಂದೆ ಅದಕ್ಕೂ, ಎಲ್ಲ ನಮ್ಮ ಸರೌಂಡಿಂಗ್ ಏರಿಯಾಸಿಗೆಲ್ಲ ಹೋಗಿ ಪಾಂಪ್ಲೆಂಟ್ ಹಚ್ಚಿ ಬಂದಿದ್ದು. ಇದೆಲ್ಲ ಸುಮ್ಮನೆನಾ ಹೇಳಿ? ಪಾಪ ಬೆಳಗ್ಗೆ ಸಾಯಂಕಾಲ ಹೋಗಿ ಎಲ್ಲ ಪಾಂಪ್ಲೆಂಟ್ ಹಚ್ಚಿ ಬರ್ತಿದ್ರು. ಈಗ ಅಷ್ಟೊಂದು ಜನ ಹುಡುಗರು ಬರ್ತಿದ್ದಾರೆ ಪ್ರೆಸೆಂಟ್ ಟ್ಯೂಷನಿಗೆ. ಸೊ ಈ ಥರ ಸಪೋರ್ಟಿವ್ ಸಿಸ್ಟಮ್ ಇದ್ದರೆ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗುತ್ತೆ. ಮನೆಯಲ್ಲೂ ಹಾಗೆ ಸಪೋರ್ಟ್ ಮಾಡಬೇಕು, ಹೊರಗೆ ಸೊಸೈಟಿಯಲ್ಲೂ ಹಾಗೆ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಎಲ್ಲ ಸೊಸೈಟಿನಲ್ಲೂ ಈಗ ನಾವು ಅದು ಇದು ನೋಡ್ತಿರ್ತೀವಲ್ಲ, ಆ ಥರ ಎಲ್ಲೂ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿರು ಇರ್ತಾರಲ್ವ, ಸೊ ಅವರೂ ಅದೇ ಥರನೇ ನೋಡಿಕೊಂಡು ಎಲ್ಲ ಸೊಸೈಟಿನಲ್ಲೂ ಹೆಣ್ಮಕ್ಳನ್ನ ಸೇಫಾಗಿ ನೋಡ್ಕೊಳ್ರಿ ಅಂತಲೇ ಹೇಳ್ತೀನಿ. ಹಾಗಾಗಿನೇ ಹಾಗಾಗಿ ಹೆಣ್ಮಕ್ಳನ್ನ ದಯವಿಟ್ಟು ನಿಮ್ಮ ಸರೌಂಡಿಂಗ್ ಇರೋರು ಹೆಣ್ಮಕ್ಳಿಗೆ ನೀವೇ ಒಂಥರ ಕವರ್ ಆಗಿ
ನೀವೇ ಒಂಥರ ಈ ಥರ ಹೇಗೆ ಅರ್ತಿಗೆ ಓಝೋನ್ ಲೇಯರ್ ಇರುತ್ತಲ್ವ, ಸೊ ನೀವು ಅದೇ ಥರನೇ ಹೆಣ್ಮಕ್ಳಿಗೆ ಓಝೋನ್ ಲೇಯರ್ ಆಗಿ ಪ್ರೊಟೆಕ್ಟಿವ್ ಆಗಿ ಪ್ರೊಟೆಕ್ಟ್ ಮಾಡಿ ಹೆಣ್ಮಕ್ಳನ್ನ. ದಯವಿಟ್ಟು ಎಲ್ಲೇ ಹೆಣ್ಮಕ್ಳು ಕಂಡ್ರೂ ಗೌರವಿಸಿ ಫಸ್ಟು, ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿದಾರಲ್ವ, ಎಲ್ಲ ಕ್ಷೇತ್ರದಲ್ಲೂ ಈಗ ಆಲ್ಮೋಸ್ಟ್ ಮುಂಚೆ ಇದ್ದಿದ್ದ ಕಾಲ ಈಗಿಲ್ಲ, ಎಲ್ಲ ಈಕ್ವಲ್. ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಎಷ್ಟು ಇದ್ದಾರೋ, ಎಷ್ಟು ಕ್ಷೇತ್ರದಲ್ಲಿ ಇದ್ದಾರೋ ಅದಕ್ಕಿಂತ ಒಂದು ಕೈ ಮೇಲೇ ಅನ್ಬೋದು. ಯಾಕಂದರೆ ಎಜುಕೇಷನಿಂದ ಹಿಡಿದು ಎಲ್ಲದರಲ್ಲೂ ಡಾಕ್ಟರ್ ಆಗಲಿ, ಟೀಚರ್ ಆಗಲಿ, ಲಾಯರ್ ಆಗಲಿ, ಈವನ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಾಗಲಿ, ಏರ್ ಹೋಸ್ಟರ್ಸ್ ಆಗಲಿ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಬಸ್ ಓಡಿಸೋದಾಗಲಿ, ಆಟೋ ಓಡಿಸೋದಾಗಲಿ. ನಾನು ಬೆಂಗಳೂರಲ್ಲಿ ನೋಡಿದೆ ಎಷ್ಟೊಂದು ಜನ ಹೆಣ್ಮಕ್ಳು ಆಟೋ ಓಡಿಸ್ತಾರೆ ಗೊತ್ತಾ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆಲ್ಲ. ಬಟ್ ಹೊಟ್ಟೆಪಾಡು ಏನು ಮಾಡೋಕ್ಕಾಗಲ್ಲ, ದುಡಿಲೇಬೇಕು. ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತಾರೆ ಹೆಣ್ಮಕ್ಳು, ಎಷ್ಟೊಂದು ಜನ ಹೆಣ್ಮಕ್ಳು ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತಿದ್ರು. ನಿಜವಾಗ್ಲೂ ಬೆಳಗ್ಗಿನ ಜಾವ ಎದ್ದು ಸೊಪ್ಪು ಮಾರಕ್ಕೆ ಹೋಗ್ತಾರೆ, ತರಕಾರಿ ಮಾರಕ್ಕೆ ಹೋಗ್ತಾರೆ. ಬಟ್ ಅದಕ್ಕೆಲ್ಲ ಮಾಡಲೇಬೇಕು ಅವರು, ಪರಿಸ್ಥಿತಿ ಆಗಿರುತ್ತೆ ಅವ್ರದ್ದು. ಬಟ್ ಎಲ್ಲೇ ಇದ್ರೂ ಎಷ್ಟೊತ್ತಿಗಿದ್ರೂ ಹೆಣ್ಮಕ್ಳಿಗೆ ಗೌರವಿಸಿ, ಹೆಣ್ಮಕ್ಳನ್ನ ರಕ್ಷಿಸಿ ಅಂತಲೇ ನಾನು ಕೇಳ್ಕೊಳೋದು. ಹೀಗಂತ ನನಗನ್ಸಿದ್ದನ್ನು ಅನಿಸಿಕೆನ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ, ಹೆಣ್ಮಕ್ಳನ್ನ ರಕ್ಷಿಸಿ, ಹೆಣ್ಮಕ್ಳನ್ನ ಉಳಿಸಿ, ಮತ್ತು ಎಲ್ಲೇ ಹೆಣ್ಮಕ್ಳು ಕಂಡರೂ ಗೌರವಿಸಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಶಾಪ್ ನೋಡಿ, ರಾಧಾಕೃಷ್ಣ ಗುಪ್ತಾ ಗೋಲ್ಡ್ ಪ್ಯಾಲೇಸ್ನಲ್ಲೇ ನಾನು ತೊಗೊಂಡಿದ್ದು. ಗುಪ್ತಾ ಗೋಲ್ಡ್ ಪ್ಯಾಲೇಸ್ ಪಕ್ಕನೇ ರಾಧಾಕೃಷ್ಣ ಗೋಲ್ಡ್ ಅಂತ ಇದೆ ಅಲ್ಲ, ಅದೇ ಜ್ಯುವೆಲ್ರಿ ಶಾಪಲ್ಲೇ ತೊಗೊಂಡಿದ್ದು. ಇದು ಇರೋದು ವಿಜಯಲಕ್ಷ್ಮಿ ರೋಡಲ್ಲಿ. ಈ ಕಡೆ ಬಂದರೆ ಚನ್ನಬಸಪ್ಪ ಅಂಗಡಿ ಗೊತ್ತಾಗುತ್ತಲ್ವ ನಿಮಗೆ ರೋಡು. ಆ್ಯಕ್ಚುಲಿ ನಾನೇ ಲಾಸ್ಟ್ ಕಸ್ಟಮರ್ ಇದ್ದಿದ್ದು ಅವ್ರದ್ದು. ಕ್ಲೋಸಿಂಗ್ ಟೈಮ್ ಇತ್ತು, ಬಟ್ ಬೇಗನೆ ಹೋಗಬೇಕಿತ್ತು. ಆದರೂ ತೋರಿಸಿದ್ರು ಪಾಪ. ಬನ್ನಿ ಮೇಡಮ್ ಅಂತ ಹೇಳಿ ಸರ್ವಿಸ್ನ ಪ್ರೊವೈಡ್ ಮಾಡಿದರು. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ. ನಾನು ಪರ್ಚೇಸ್ ಮಾಡಿದೆ, ಕಲೆಕ್ಷನ್ಸು ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಒಂದು 2-3 ನೋಡಿ ಇದೇ ಇಷ್ಟ ಆಯಿತು ಅಂತ ತೊಗೊಂಡೆ. ನೋಡಿ, ಇದೇ ಫಿಂಗರ್ ರಿಂಗ್ ನಾನು ತೋರಿಸಿದ್ನಲ್ಲ ವಿಡಿಯೋನಲ್ಲಿ, ಅಂದರೆ ಅಂಗಡಿದು ಸ್ವಲ್ಪ ಗ್ಲಿಮ್ಸ್ ತಗೊಂಡಿದ್ನಲ್ಲ, ಅದು ಇಲ್ಲಿ ಆ್ಯಡ್ ಮಾಡಿದೆ ನಾನು. ಯಾರೆಲ್ಲ ಹೋಗಿ ಪರ್ಚೇಸ್ ಮಾಡ್ತಿರೋ ಮಾಡಿ. ಇನ್ನೂ ಸಿಲ್ವರಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಕೆಳಗಡೆ ಗೋಲ್ಡ್ ಇದೆ, ಮೇಲ್ಗಡೆ ಸಿಲ್ವರ್ ಇದೆ. ಸೊ ಹೇಗೆ ಅನ್ನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.